ಇದು ಗೀತಾ ಒಂದು ಮಾಡಿಕೊಡ್ತೀವಿ. ಫುಟ್ಬಾಲ್ ಸ್ಟೇಡಿಯಮ್ಮು ಹಂಗೆ ಅರ್ಧಪರ್ಧದಲ್ಲೇ ಬಿದ್ದಿದೆ. ಇಷ್ಟು ವರ್ಷದಿಂದ ನಾನು ಕಾಲೇಜ್ ಡೇಸಿಂದನೂ ನೋಡ್ತಾ ಇದ್ದೀನಿ, ಹಂಗೆ ಬಿದ್ದಿದೆ. ಆಯ್ತಾ, ಹಾಕಿದ್ದು ಅದು ಪ್ರಾಬ್ಲಮ್ಮೇ ಸರ್. ನಮ್ದು ವಿದ್ಯಾನಗರಲ್ಲಿ ಅರ್ಧ ಮಾಡಿದ್ದಾರೆ ಸರ್ ಹಾಕಿ ಗ್ರೌಂಡ್. ಇದು ಒಂದು ಸಾಲಕ್ಕಿಲ್ಲ ಸರ್. 360 ಎರಡು ಇಂಟರ್ನ್ಯಾಷನಲ್ ಲೆವೆಲ್ದು ಹಾಕಿ ಮಾಡೋದಕ್ಕೆ ಗ್ರೌಂಡ್ ಎಲ್ಲ ರೆಡಿ ಮಾಡಿದ್ದೀನಿ. 5 ಎಕರೆ ಲ್ಯಾಂಡ್ ಎಲ್ಲ ಕೊಡಿಸಿದ್ದೀನಿ ಸರ್. ವಿದ್ಯಾನಗರಲ್ಲಿ ಮಾಡಿದ್ದಾರೆ ಸರ್. ಅಲ್ಲ, ಅದಾಯಿತು ನಮ್ಮ ತುಮಕೂರಲ್ಲಿ. ಓಕೆ ಸರ್. ಅಲ್ಲಿ ಪ್ಲಸ್ ಸ್ವಿಮ್ಮಿಂಗ್ ಪೂಲ್ ಅದೆಲ್ಲ ಮಾಡಿದ್ದೀವಿ, ಪ್ಲ್ಯಾನ್ ಮಾಡಿ ಲ್ಯಾಂಡ್ ಎಲ್ಲ ಕೊಟ್ಟಾಯಿತು. ಆಮೇಲೆ ಸೊ ನೀವು ಎಲ್ಲ ಇದನ್ನು ಕೂಡ ಒಂದು ಮಾಡಿ ಕೊಟ್ಟರೆ ವಿಷನ್ ಡಾಕ್ಯುಮೆಂಟ್ ಮಾಡ್ಕೊಡ್ತೀವಿ ನಮಗೆ. ನಿಮ್ಗೆ ಅರ್ಥ ಸರ್ 10 days ಎಲ್ಲ ಡಿಸ್ಟ್ರಿಕ್ಟು ತುಮಕೂರು ಥರ ಆಗ್ಬೇಕು. ಎಲ್ಲ ಡಿಸ್ಟ್ರಿಕ್ಟ್ ಥರ ಆಗಬೇಕು ಅಂತ ನಾವು ಹೇಳೋದು ಸರ್. ಇಲ್ಲ ಅಂದರೆ ಪರ್ಸನಲ್ ಆಗಿ ಯಾರಾದರೂ ಇಂಟ್ರೆಸ್ಟ್ ತಗೋಬೇಕಲ್ಲ. ಸುಮ್ಮನೆ ನಾವು ಸರ್ಕಾರದಿಂದ ಒಂದಿಷ್ಟು ಹಣ ಕೊಡ್ತೀವಿ ಅಂದರೆ ಅದೇನಾಗಲ್ಲ ಸರ್. ಅದು ಅಲ್ಲಿ ಯಾರಾದರೂ ಪರ್ಸನಲ್ ಆಗಿ ಸಂಬಡಿ ಮಿನಿಸ್ಟರ್ ಗೌರ್ಮೆಂಟ್ ಯಾರಾದರೂ ತಗೋಬೇಕು, ಮಿಷನರಿ ತಗೋಬೇಕು ಅಂತ. ಈಗ ನಮಗೆ ಅಥ್ಲೆಟಿಕ್ ಅಗ್ಲತಿ ಬೇಡವಾ? ಇನ್ನೇನು ಬೇಡ, ಇದು ಆಗ್ಬಿಡ್ತದೆ. ಯಾಕೆ ಸುಮ್ಮನೆ ಎಫರ್ಟ್ ಆಗ್ತದೆ. 170 ಗೆ CM ಸಾಹೇಬ್ ಸಿದ್ದರಾಮಯ್ಯನವರು ಹಿಂದೆ ಅಪ್ರೂವಲ್ ಕೊಟ್ಟು FTIನ ಕ್ಲಿಯರ್ ಮಾಡಿಸ್ಕೊಟ್ರು. EPR ನಲ್ಲಿ ಸ್ಟಕ್ ಆಯಿತು. ಈ ಇಂಟರ್ನಲ್ ರಿಸರ್ವೇಷನ್ ಇದರಿಂದ ಅದು ಕ್ಲಿಯರ್ ಆಯ್ತಲ್ಲ. ಈಗ ಇಲ್ಲಿ ಇದು ಸೀಕ್ರೆಟ್ ಏನಂದ್ರೆ